स्वात्मारामं निजानन्दं शोकमोहविवर्जितं स्मरामि मनसा नित्यं ಶ್ರೀವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಗುರುಬಂಧುಗಳಿಗೆ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಶೃಂಗೇರಿಯಿಂದ ತಂದ ತೀರ್ಥ ಅಕ್ಷತೆ ಬಾಯಿಗೆ ಹಾಕು, ನಾರ್ಮಲ್ ಡೆಲಿವರಿ ಆಗುತ್ತೆ. ಒಮ್ಮೆ ಒಬ್ಬ ಗುರುಬಂಧುಗಳ ನನ್ನ ಹೆಂಡತಿ ಪ್ರಸವ ವೇದನೆ ಅನುಭವಿಸುತ್ತಿದ್ದಾಳೆ. ಆಸ್ಪತ್ರೆಗೆ ಸೇರಿಸಿದ್ದೇನೆ. ನಿನ್ನೆಯಿಂದ ವೈದ್ಯರು ಏನನ್ನು ಪ್ರಯತ್ನ ಮಾಡಿದರೂ ಹೆರಿಗೆ ಆಗಿಲ್ಲ. ಈ ಶಸ್ತ್ರಚಿಕಿತ್ಸೆಯಿಂದ ಹೆರಿಗೆ ಮಾಡಿಸೋಣ ಎನ್ನುತ್ತಿದ್ದಾರೆ. ಏನು ಮಾಡುವುದೆಂದು ತೋರಲಿಲ್ಲ. ಅದಕ್ಕೆ ನಿಮಗೆ ಫೋನ್ ಮಾಡುತ್ತಿದ್ದೇನೆ ಗುರುವೇ ಎಂದರು. ಕೂಡಲೇ ಗುರುನಾಥರು ಇನ್ನೊಬ್ಬ ಗುರುಬಂಧುವಿಗೆ ವಿಳಾಸ ಹೇಳಿ, ಇವರ ಬಳಿ ಶೃಂಗೇರಿಯಿಂದ ತಂದ ತೀರ್ಥ ಅಕ್ಷತೆ ಇದೆ, ಅದನ್ನು ತರಿಸಿ ಬಾಯಿಗೆ ಹಾಕು, ನಾರ್ಮಲ್ ಡೆಲಿವರಿ ಆಗುತ್ತೆ ಎಂದರು. ಅದರಂತೆಯೇ ಆ ಗುರುಬಂಧು ಮಾಡಿದ ಅರ್ಧ ಗಂಟೆಯಲ್ಲೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಸಹಜ ಹೆರಿಗೆ ಆಯಿತು. ಇದೇ ರೀತಿ ಇನ್ನೊಂದು ಬಾರಿ ಇನ್ನೊಂದು ಗುರುಬಂಧುವಿನ ಹೆಂಡತಿಗೆ ಸಂಪಿಗೆ ಹೂ ಮೂಸಿ ನೋಡಿಸು, ಕೂಡಲೇ ಹೆರಿಗೆ ಆಗುತ್ತೆ ಎಂದಿದ್ದರು. ಆಗಲೂ ಗುರುವಾಣಿಯಂತೆ ಮಾಡಿ ಪೂರೈಸಿದ ಅರ್ಧ ಗಂಟೆಯಲ್ಲೇ ಹೆರಿಗೆ ಆಗಿತ್ತು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಆರಾಧನೆಗೆ ವಿಘ್ನ ನಿವಾರಣೆ. ಒಂದು ದಿನ ಶ್ರೀ ಕೃಷ್ಣ ಯೋಗೀಂದ್ರರ ಆರಾಧನೆಗೆ ಬಾಣಾವರಕ್ಕೆ ಎಲ್ಲರನ್ನು ಕಳುಹಿಸಿದ ಗುರುನಾಥರು ಸುಮಾರು 2,000 ಜನಕ್ಕೆ ಭೋಜನ ಸಿದ್ಧಪಡಿಸಲು ತಿಳಿಸಿದರು. ಅಡಿಗೆಯ ಕೆಲಸ ಎಲ್ಲ ಮುಗಿದಿತ್ತಾದರೂ ಆರಾಧನಾ ಕಾರ್ಯ ಸಂಪೂರ್ಣವಾಗಿ ಮುಗಿದಿರಲಿಲ್ಲ. ಅಷ್ಟು ಹೊತ್ತಿಗೆ ಕಾರ್ಮೋಡಗಳು ಕವಿದು ಮಳೆಯಾಗಿ ಸಿದ್ಧಪಡಿಸಿದ ಅಡುಗೆಗೆ ಎಲ್ಲಿ ತೊಂದರೆಯಾಗುವುದೋ ಎಂದು ಗುರುಬಂಧುಗಳು ಯೋಚಿಸುತ್ತಿರುವಾಗ ಗುರುನಾಥರು ಅಲ್ಲಿಗೆ ಬಂದರು. ಗುರುನಾಥರನ್ನು ಕಂಡ ಎಲ್ಲರಿಗೂ ಸಂತಸವೋ ಸಂತಸ. ಆ ಸಂತಸದಲ್ಲಿ ಮಳೆಯ ವಿಚಾರವು ಅವರ ಗಮನದಿಂದ ಮರೆತು ಹೋಗಿತ್ತು. ಗುರುನಾಥರು, ಬಂದವರೇ, ಬೇಗ ಬಾಳೆ ಎಲೆ ಹಾಕಿ ಊಟ ಬಡಿಸಿ ಅನ್ನಬ್ರಹ್ಮನನ್ನು ಬಹಳ ಹೊತ್ತು ಕಾಯಿಸಬಾರದು ಎಂದು ಹೇಳಿ ಅಲ್ಲಿಯೇ ಒಂದೆಡೆ ಕಲ್ಲಿನ ಮೇಲೆ ಕುಳಿತರು. ಊರಿನ ಜನರು ಗುರುಬಂಧುಗಳಾದಿಯಾಗಿ ಎಲ್ಲರೂ ಊಟವನ್ನು ಮುಗಿಸುತ್ತಿದ್ದಂತೆ, ಇನ್ನು ಯಾರಾದರೂ ಊಟ ಆಗಬೇಕಂದ್ರಯ್ಯ ಎಂದರು. ಇಲ್ಲ ಗುರುವೇ, ಎಲ್ಲರದೂ ಆಯಿತು ಎನ್ನಲು ಬೆಂಗಳೂರಿನಿಂದ ಆಗಮಿಸಿದ ಬಂಧುಗಳಿಗೆ ಹೊರಡಲು ತಿಳಿಸಿದರು. ನಂತರ ಚಿಕ್ಕಮಗಳೂರಿನಿಂದ ಆಗಮಿಸಿದ ಗುರುಬಂಧುಗಳನ್ನು ಹೊರಡಿಸಿ ಅಲ್ಲೇ ಉಳಿಯುವವರನ್ನು ಬಿಟ್ಟು ತಾವು ಕಾರಲ್ಲಿ ಕುಳಿತು ಹೊರಟು. ಮೇಲಿನ ರಸ್ತೆ ತಲುಪಿದ ಕೂಡಲೇ ಅಷ್ಟು ಹೊತ್ತಿನಿಂದ ಧರೆಗಿಳಿಯಲು ಕಾಯುತ್ತಿದ್ದ ಮಳೆ ಬೋರ್ಗುಡುತ್ತಾ ಸುರಿಯತೊಡಗಿತು. ಎಲ್ಲ ಕಾರ್ಯಗಳು ಗುರುನಾಥರ ಕರುಣೆಯಿಂದ ಮುಗಿದಿತ್ತಾದ್ದರಿಂದ ಎಲ್ಲರಿಗೂ ಚಿಂತೆ ಇರಲಿಲ್ಲ. ಗುರುಭ್ಯೋ ನಮಃ.